ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನಿವತ್ತು ಇಂಗ್ಲೀಷ್ ಪುಸ್ತಕ ಒಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಕನ್ನಡದಲ್ಲಿ ಗಾಳಿಪಟ ಅಂತ ಹೆಸರಿಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಇದ್ರ ಹೆಸರು ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ. ನಿಮಗೆ ಈ ಪುಸ್ತಕ ಗೊತ್ತಿರೋದಾದರೆ ಕಾಮೆಂಟ್ಸಲ್ಲಿ ತಿಳಿಸಿ. ಈ ಪುಸ್ತಕ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ, ಇತ್ತೀಚೆಗೆ ಅಫ್ಘಾನಿಸ್ತಾನ್ ಫಾರಿನ್ ಮಿನಿಸ್ಟರ್ ಆಫ್ ತಾಲಿಬಾನ್ ಗವರ್ಮೆಂಟ್ ಇಂಡಿಯಾಗೆ ಬಂದಿದ್ದರು. ಅವ್ರು ಪ್ರೆಸ್ ಮೀಟ್ ಮಾಡುವಾಗ ಲೇಡಿ ಜರ್ನಲಿಸ್ಟ್ ಯಾರು ಬರಬಾರ್ದು ಅಂತ ಕಂಡೀಷನ್ ಹಾಕಿದ್ರು. ಇದನ್ನು ಕೇಳಿ ಸುಮಾರು ಜನ ಗಟ್ಟಿ ಧ್ವನಿಯಲ್ಲೇ ಪ್ರತಿಭಟಿಸಿದ್ರು. ಹಾಗೆ ತುಂಬ ಜನ ಗೌರ್ಮೆಂಟ್ನ ಕ್ರಿಟಿಸೈಸು ಮಾಡಿದ್ರು. ಈ ಮನುಷ್ಯ ಡೆಮೋಕ್ರೆಟಿಕ್ ಕಂಟ್ರಿ ಲೈಕ್ ಇಂಡಿಯಾಗೆ ಬಂದು ಈ ರೀತಿ ಕಂಡೀಷನ್ನಲ್ಲಿ ಅವರು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಅವ್ರ ದೇಶದಲ್ಲಿ ಹೆಂಗಸರ ಕತೆ ಏನು ಅನ್ನೋದು ಒಂದು ಸಾಧಾರಣವಾದ ಯೋಚನೆ. ಹಾಗೆ ಇತ್ತೀಚೆಗೆ ನಾವು ನೋಡ್ತಾ ಇರ್ತೀವಿ, ಎಲ್ಲ ಮೀಡಿಯಾಗಳಲ್ಲಿ ಇರಾನ್ಗೂ ಮತ್ತು ಮಿಕ್ಕಿದ ಮುಸ್ಲಿಂ ಕಂಟ್ರೀಸ್ಗೂ ಏನೋ ಗಲಭೆಗಳು, ಏನೋ ಒಂಥರ ಡಿಸ್ಟರ್ಬೆನ್ಸಸ್. ಯಾಕೆ ಅಂದರೆ ಇರಾನಲ್ಲಿರೋರು ಶಿಯಾ ಮುಸ್ಲಿಮ್ಸ್, ಈ ದುಬೈ ಸೌದಿ ಇಲ್ಲೆಲ್ಲ ಇರೋರು ಸುನ್ನಿ ಮುಸ್ಲಿಮ್ಸ್. ಈ ಶಿಯಾ ಮುಸ್ಲಿಮ್ಸ್ಗೂ ಸುನ್ನಿ ಮುಸ್ಲಿಮ್ಸ್ಗೂ ಯಾವಾಗ್ಲೂ ಜಗಳ ನಡೀತಾನೆ ಇರುತ್ತೆ. ನಮ್ಮಲ್ಲಿ ಅನ್ಟಚಬಿಲಿಟಿ ಅಥವಾ ನಮ್ಮಲ್ಲೇನೋ SC ST ಅವ್ರನ್ನ ನಾವು ಮೇಲ್ಜಾತಿ ಕೀಳ್ಜಾತಿ ಅನ್ನೋ ಸುಮಾರು ಡಿಸ್ಕ್ರಿಮಿನೇಟ್ ಮಾಡ್ತೀವಿ ಅನ್ನೋದು ಈ ಭಾರತ ದೇಶದ ಮೇಲೆ ತುಂಬ ಕಂಪ್ಲೇಂಟ್ ಇದೆ. ಆದರೆ ಇದು ಎಲ್ಲ ಧರ್ಮದಲ್ಲೂ ಎಲ್ಲ ದೇಶದಲ್ಲೂ ಇದೆ. ಅಮೆರಿಕಾಗೆ ಹೋದರೆ ಬ್ಲ್ಯಾಕ್ ವೈಟ್ ಅಂತಾರೆ. ಎನಿ ಯುರೋಪ್ ಕಂಟ್ರೀಸಲ್ಲೂ ಬ್ಲ್ಯಾಕ್ಸ್ ಆ್ಯಂಡ್ ವೈಟ್ಸ್ ಸಂಘರ್ಷ ಯಾವಾಗಲೂ ಇದ್ದಿದ್ದೆ. ಅದು ಕ್ರಿಶ್ಚಿಯಾನಿಟಿ. ಮುಸ್ಲಿಮ್ಸಲ್ಲಿ ಶಿಯಾ ಸುನ್ನೀಸ್ ಇದ್ದಿದ್ದೆ. ಹೀಗಿರುವಾಗ ಈಗ ನಾನು ಹೇಳ್ತಿರೋ ಕತೆ ಅಫ್ಘಾನಿಸ್ತಾನ್ ದೇಶಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಇತ್ತೀಚೆಗೆ ಇನ್ನೊಬ್ಬರ ಹತ್ರ ಡಿಸ್ಕಸ್ ಮಾಡುವಾಗ ನನಗೆ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಹೇಳಿದರು. ಏನಂದರೆ, ಅಲ್ಲಿ ಇರೋ ಅಜ್ಜಿದಿರು ಯಾರಿರ್ತಾರೆ ಅವರೆಲ್ಲ ಚೆನ್ನಾಗಿ ಎಜುಕೇಟೆಡ್ಸ್, ಹೈಲಿ ಎಜುಕೇಟೆಡ್ ಪೀಪಲ್ ಇದ್ದಾರೆ. ಯಾಕಂದರೆ ಹಿಂದೆ ಅಫ್ಘಾನಿಸ್ತಾನದಲ್ಲೂ ಕೂಡ ನಮ್ಮ ಥರ ಡೆಮೋಕ್ರೆಟಿಕ್ ಕಂಟ್ರಿ ಆಗಿತ್ತು. ಅದಕ್ಕೂ ಮುಂಚೆ ಹೆಂಗಸರಿಗೆ ಎಜುಕೇಷನ್ಗೆ ಮಾಡ್ರನಿಸಮ್ಗೆ ಸಪೋರ್ಟ್ ಕೊಟ್ಟಂಥ ರಾಜರು ಇದ್ದರು. ಅವು ಎಲ್ಲದನ್ನೂ ದಾಟಿ ಈಗ ಸದ್ಯಕ್ಕೆ ಹೆಂಗಸರ ಪರಿಸ್ಥಿತಿ ಹೇಗಿದೆ ನಾವು ಅವಾಗ ಒಂದ್ಸತಿ ನೋಡಿದ್ವಿ ಅಲ್ವಾ. ಒಂದು ಬಸ್ಸಲ್ಲಿ ಒಂದು ಹುಡುಗಿ ಹೋಗೋವಾಗ ಏನೋ ಬುರ್ಕಾದಲ್ಲಿ ಇರೋ ಒಂದು ಪೀಸ್ ಆಫ್ ಡ್ರೆಸ್ ಕಾಣಿಸ್ತು ಅಂತ ಹೇಳಿ ಬಸ್ಸಿಂದ ಕೆಳಗಿಳಿಸಿ ಅವಳಿಗೆ ಏನೇನೋ ಎಲ್ಲ ಸ್ವಲ್ಪ ಟಾರ್ಚರ್ ಮಾಡಿದ್ದು, ಅವಾಗೆಲ್ಲ ತುಂಬ ಸುದ್ದಿಯಾಗಿತ್ತು. ಹಾಗೆ ಅಜ್ಜಿದೀರಿ ಎಜುಕೇಟೆಡ್ ಆಗಿದ್ದು, ಮೊಮ್ಮಕ್ಕಳು ಅನ್ಎಜುಕೇಟೆಡ್ ಆಗಿರೋ ಸಿಚುವೇಶನ್ ಬಹುಶಃ ಈ ಒಂದು ದೇಶದಲ್ಲಿ ಮಾತ್ರ ನಾವು ಕಾಣೋಕ್ಕೆ ಸಾಧ್ಯನೋ ಏನೋ ಅಂತ ಅನಿಸುತ್ತೆ. ಇದೆಲ್ಲ ಸಾಮಾಜಿಕ ಪರಿಸ್ಥಿತಿ ಒಂದು ಕಡೆಗಿದ್ದರೆ, ನಾನು ಹೇಳ್ತಿರೋ ಕತೆ 1975 ಮುಂಚೆ ನಡೆದ ಕತೆ. 1930ರಿಂದ 75 ಮಧ್ಯ ಏನಾಯಿತು, ತದನಂತರ ಜೀವನಗಳು ಹೇಗೆ ಅವ್ರು ಕಟ್ಕೊಂಡ್ರು, ಹೊರಗೆ ಬಂದವರು ಅಲ್ಲೇ ಇದ್ದವ್ರ ಗತಿ ಏನಾಯಿತು ಅನ್ನೋದ್ರ ಬಗ್ಗೆ ಈ ರೈಟರ್ ಬರೆದಿರೋ ಅವರ ಲೈಫ್ ಸ್ಟೋರಿನೇ ಇದು ಅನ್ನೋದು ಕೂಡ ಇದೆ. ಈಗ ನಾನು ಕತೆ ಒಳಗೆ ಹೋಗ್ತೇನೆ. ಈ ಕಾದಂಬರಿ ಹೆಸರು ಕನ್ನಡದಲ್ಲಿ ನಾನಿಟ್ಟಿರೋದು ಗಾಳಿಪಟ. ನಿಮಗೆ ಈ ಪುಸ್ತಕದ ಹೆಸರು ಗೊತ್ತಿದ್ದಲ್ಲಿ, ಆಥರ್ ಹೆಸರು ಗೊತ್ತಿದ್ದಲ್ಲಿ ಕಾಮೆಂಟ್ ಮಾಡಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಅಥವಾ ಗೊತ್ತಿಲ್ಲದೆ ಹೋದರೂ ಕತೆ ಕೊನೆಯಲ್ಲಿ ಹೇಳ್ತೀನಿ, ಕೊನೆಯ ಎಪಿಸೋಡಲ್ಲಿ ಹೇಳ್ತೀನಿ. ಕತೆ ಹೀಗೆ ಸ್ಟಾರ್ಟ್ ಆಗುತ್ತೆ ಅಮೆರಿಕದಲ್ಲಿ. ಇದೆಲ್ಲ ಆಥರ್ ಹೇಳ್ತಿರೋ ಥರ ನಡೆಯುತ್ತೆ ಕತೆ. ಈ ಆಥರ್ ಹೇಳೋದು ಏನಂದರೆ, ನಾನು ವಿಂಟರ್ ಅಮೆರಿಕದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಡಿಸೆಂಬರ್ ವಿಂಟರಲ್ಲಿ ಫೋನ್ ಕಾಲ್ ರಿಸೀವ್ ಮಾಡಿಕೊಂಡೆ. ಆ ಕಡೆಯಿಂದ ರಹೀಮ್ ಖಾನ್ ಕಾಕಾ ಲೈನಲ್ಲಿದ್ದರು. ಒಂದು ಸತಿ ಬಂದು ನೋಡಿ ಹೋಗು ಅಂತ ಹೇಳಿದ್ರು. ನಾನು ಆಯಿತು ಅಂತ ಒಪ್ಕೊಂಡೆ. ಆದರೆ ತಕ್ಷಣಕ್ಕೆ ಫೋನ್ ಇಡೋವಾಗ ಒಂದು ಮಾತು ಹೇಳಿದ್ರು, ಒಳ್ಳೆಯವನಾಗೋಕ್ಕೆ ಮತ್ತೊಂದು ಅವಕಾಶ ಇದೆ ನಿನಗೆ ಅಂತ. ಇದ್ರ ಬಗ್ಗೆ ಯೋಚನೆ ಮಾಡ್ಕೊತ
ಸ್ಪಾರ್ಕಲ್ ಲೇಕ್ ಹತ್ರ ಇರೋ ಗೋಲ್ಡನ್ ಗೇಟ್ ಪಾರ್ಕ್ ಅಲ್ಲಿಗೆ ಹೋದೆ. ಅಲ್ಲೋಗಿ ಕೂತಾಗ ಮೇಲ್ಗಡೆ ಮರದ ಮೇಲೆ 2 ಗಾಳಿಪಟಗಳು ಹಾರ್ತಾ ಬಂದವು. ಅವು ಕೆಂಪು ಕಲ್ಲರಲ್ಲಿದ್ದು ನೀಲಿ ಕಲ್ಲರಿನ ಬಾಲ ಇತ್ತು. ಅದನ್ನು ನೋಡ್ತಿದ್ದಂಗೆ ನನಗೆ ನಮ್ಮ ಊರು ನೆನಪಾಯಿತು. ಆದರೆ ಸದ್ಯಕ್ಕೆ ಇದೇ ನನ್ನ ಊರು, ಸ್ಯಾನ್ ಫ್ರಾನ್ಸಿಸ್ಕೋ. ಈ 2 ಗಾಳಿಪಟಗಳು ಒಂದ್ರ ಪಕ್ಕ ಒಂದು 2 ಕಣ್ಣುಗಳಂತೆ ಹಾರ್ತಾ ಇಡೀ ನಮ್ಮ ಸಿಟಿಯನ್ನು ನೋಡ್ತಾ ಇದ್ವು. ಅವು ಅಲ್ಲೇ ಇದ್ದ ಗಾಳಿ ಪಂಖಗಳ ಮೇಲೆ ಓಡ್ತಾ ಇತ್ತು. ಆಗ ನಾನು ಎದ್ದೋಗಿ ಪಾರ್ಕಲ್ಲಿರೋ ಒಂದು ಬೆಂಚ್ ಮೇಲೆ ಕೂತು ಎಲ್ಲ ನೆನಪಿಸ್ಕೊಂಡೆ. ಬಾಬಾ, ಕಾಬೂಲ್, ಹಸನ್, ಆಲಿ ಎಲ್ಲರೂ ನೆನಪಾದ್ರು. ಗಾಳಿಪಟ ಕೂಡ ನೆನಪಾಯಿತು. ಪದೇ ಪದೇ ರಹೀಂ ಕಾಕ ಹೇಳಿದ ಮಾತು ನೆನಪಾಗ್ತಿತ್ತು. ಮತ್ತೊಂದು ಸತಿ ಒಳ್ಳೆಯವನಾಗೋಕ್ಕೆ ಅವಕಾಶ ಇದೆ ಅಂತ. ಮೇಲ್ಗಡೆ ಆರ್ತಿರೋ ಗಾಳಿಪಟ ನೋಡಿದ್ರೆ ಹಾಸನ್ ಹೇಳಿದ ಒಂದು ಮಾತು, ನಿನಗೋಸ್ಕರ 1000 ಸತಿ ಆದರೂ ಸರಿಯೇ ಅಂತ. ಅಷ್ಟರಲ್ಲಿ ಅಲ್ಲಿ ಇರೋ ಮನೆ, ನನ್ನ ಚಿಕ್ಕಂದಿನ ಜೀವನ ಎಲ್ಲಾದ್ರ ಕಡೆ ಮನಸ್ಸು ಬೇಡವಂದ್ರೂ ಹೋಗ್ತಾ ಇತ್ತು. ಈಗ ಇಲ್ಲಿಂದ ಕತೆ ಕಾಬೂಲಲ್ಲಿ ನಡೆಯೋದನ್ನ ನೆನಪಿಸ್ಕೊಳ್ತಾರೆ. ಇಲ್ಲಿಂದ ಇದು 2ನೇ ಚಾಪ್ಟರ್. ನಿನಗೋಸ್ಕರ 1000 ಸತಿಯಾದರೂ ಸರಿಯೇ ಅನ್ನೋ ಪದ ನೆನಪಾಗ್ತಿದ್ದಂಗೆ ನನಗೆ ಹಾಸನ್ ಮುಖ ನೆನಪಾಗತ್ತೆ. ಅವನು ನೋಡಲಿಕ್ಕೆ ಯಾವುದೋ ಚೈನೀಸ್ ಗೊಂಬೆ ಥರ ಇರ್ತಿದ್ದ. ಅದು ಆಲ್ಮೋಸ್ಟ್ ರೌಂಡ್ ಶೇಪಲ್ಲಿದ್ದ ಫೇಸ್, ಚಿಕ್ಕ ಕಿವಿ, ಬಿದಿರು ಕಡ್ಡಿ ಅಂತ ಕಣ್ಣು, ಚಪ್ಪಟೆ ಮೂಗು, ಸೀಳಿದ ತುಟಿ, ಏನೋ 2 ಮಾಂಸ ಮುದ್ದೆಗಳನ್ನ ಅಂಟಿಸಿದಾರೇನೋ ಅನ್ನೋ ಥರ ಇರೋ ಕೆನ್ನೆ. ನಾವಿಬ್ಬರು ನಮ್ಮ ಮನೆಗೂ ಪಕ್ಕದ ಮನೆಗೂ ಮಧ್ಯೆ ಇರೋ ಅರಳಿ ಮರದ ಮೇಲೆ ಕೂರ್ತಾ ಇದ್ವಿ. ನಾವು ಪಾಕೆಟ್ ತುಂಬ ಮಲ್ಬರಿ ಹಣ್ಣುಗಳನ್ನು ತುಂಬಿಸ್ಕೊಂಡು, ವಾಲ್ನಟ್ಗಳನ್ನ ತುಂಬಿಸ್ಕೊಂಡು ತಿಂತ ಕಾಲು ಮರದ ಕೊಂಬೆ ಮೇಲೆಗೆ ಹತ್ತಿ, ಅಂದರೆ ಇಬ್ಬರು ಒಂದೊಂದು ಮರದ ಮೇಲೆಗೆ ಹತ್ತಿ ಕಾಲು ಜೋತು ಕಾಲು ಕೆಳಗಡೆ ಹಿಂಗೆ ಸ್ವಿಂಗ್ ಮಾಡ್ತಾ ಒಬ್ಬರ ಮೇಲೆ ಒಬ್ಬರು ವಾಲ್ನಟ್ಗಳನ್ನ ಹೆಸ್ಕೊಳ್ತಾ ಆಡ್ತಾಯಿದ್ವಿ. ಆಗ ಆ ಅರಳಿ ಎಲೆ ಮಧ್ಯದಿಂದ ಬಂದ ಸೂರ್ಯಕಿರಣಗಳು ಹಾಸನ್ ಮುಖದ ಮೇಲೆ ಬೀಳ್ತಾ ಇದ್ವು. ಹಾಸನ್ ತುಂಬ ಚೆನ್ನಾಗಿ ನಗ್ತಾ ಇದ್ದ. ನಾವು ಒಂದು ಕನ್ನಡಿ ಹಿಡ್ಕೊಂಡು ಪಕ್ಕದ ಮನೆಯವ್ರಿಗೆ ತುಂಬ ತೊಂದರೆ ಮಾಡ್ತಾಯಿದ್ವಿ. ಕನ್ನಡಿ ಬಿಸಿಲಿಗೆ ಇಳಿದ್ರೆ ಪಕ್ಕದ ಮನೆ ಒಳಗೆ ರಿಫ್ಲೆಕ್ಷನ್ ಬೀಳ್ತಾ ಇತ್ತು. ಅವರು ಬಬ್ಬೆ ಹೊಡಿತಾ ಇದ್ರು. ಯಾಕಂದರೆ ಮುಸ್ಲಿಮ್ಸಲ್ಲಿ ಒಂದು ನಂಬಿಕೆ ಇದೆ, ಮುಸ್ಲಿಮ್ಸ್ ಪ್ರೇಯರ್ ಮಾಡೋವಾಗ ದೆವ್ವ ಅವ್ರ ಪ್ರೇಯರ್ನ ಡಿಸ್ಟರ್ಬ್ ಮಾಡೋದಕ್ಕಾಗಿ ಆ ರೀತಿ ಕನ್ನಡಿ ಬಿಟ್ಟು ನಗ್ತಾ ಇರುತ್ತೆ. ಹಾಗಾಗಿ ಆ ಕೆಲಸ ಇವತ್ತು ಮಾಡಬಾರ್ದು ಅಂತ ಇತ್ತು ಅಂತ ಹೇಳ್ತಾರೆ. ಆದರೆ ನಾವಂಗೆ ಮಾಡ್ತಾ ಇದ್ವಿ. ಹಾಗೆ ಸ್ಲಿಂಗ್ ಶಾಟ್ ಇತ್ತು ಹಾಸನ್ ಹತ್ರ, ಕೌನುಗೋಲು ಅಂತಾರಲ್ಲ ಕನ್ನಡದಲ್ಲಿ, ಅದು. ಆ ಸ್ಲಿಂಗ್ ಶಾಟಲ್ಲಿ ವಾಲ್ನಟ್ಸ್ ಹಿಡ್ಕೊಂಡು ಪಕ್ಕದ ಮನೆಯಲ್ಲಿರೋ ಜರ್ಮನ್ ಶೆಫರ್ಡ್ ಡಾಗಿಗೆ ಒಂದೇ ಒಂದು ಕಣ್ಣಿತ್ತು. ಅದ್ರ ಕಡೆಗೆ ಜೋರಾಗಿ ಹೆಸಿ ಅಂತ ಹೇಳ್ತಾ ಇದ್ದೆ. ಹಾಸನ್ಗೆ ಇಷ್ಟ ಇರಲಿಲ್ಲ ಹಾಕೋಕ್ಕೆ. ಆದರೆ ನಾನು ಹೇಳಿದ್ದು ಯಾವತ್ತೂ ಅವನು ಮಾಡದೇ ಇರಲಿಲ್ಲ, ಮಾಡ್ತಾ ಇದ್ದ. ಇದನ್ನೆಲ್ಲ ಅವರ ಅಪ್ಪ ಆಲಿ ನೋಡಿದಾಗ ಅಲ್ಲಿಗೆ ಬಂದು ತುಂಬ ಜೋರಾಗಿ ಕೈ ಬೀಸಿ ಕೆಳಗಿಳಿ ಅಂತ ಗದರ್ತಾಯಿದ್ರು. ನಾವು ಕೆಳಗಿಳಿತಾ ಇದ್ವಿ. ಹಂಗೆ ಮಾಡಬಾರ್ದು, ನಿಂಗೆ ಗೊತ್ತಿಲ್ವಾ, ಕನ್ನಡಿ ಹಂಗೆ ಬಿಡೋದ್ರಿಂದ ಅವ್ರ ಪ್ರೇಯರ್ಸ್ ಡಿಸ್ಟರ್ಬ್ ಆಗುತ್ತೆ, ಅದು ದೆವ್ವ ಮಾಡೋ ಕೆಲಸ ಅಂತ ಅಲ್ಲಿ ಕೇಳಿದಾಗ, ಆಯಿತು ಅಪ್ಪ ಮತ್ತೆ ಮಾಡಲ್ಲ ಅಂತ ತಲೆ ಬಗ್ಗಿಸ್ಕೊಂಡು ಹಸನ್ ಹೇಳ್ತಾ ಇದ್ನೇ ಹೊರತು ನನಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಇವನೇ ಮಾಡೋಕ್ಕೆ ಹೇಳಿದ್ದು ಅಂತ ಯಾವತ್ತೂ ನನ್ನ ಮೇಲೆ ಕಂಪ್ಲೇಂಟೇ ಮಾಡಲಿಲ್ಲ. ಹಾಗೆ ಆಲಿ ಎತ್ತರವಾದ ಮನುಷ್ಯ, ಆದರೆ ಪೋಲಿಯೋ ಅಟ್ಯಾಕ್ ಆಗಿ ಮುಖದಲ್ಲಿ ಏನೂ ಎಕ್ಸ್ಪ್ರೆಷನ್ಸ್ ಗೊತ್ತೇ ಆಗಲ್ಲ. ಅವ್ರು ಖುಷಿಯಾದರೂ ಅಳು ಬಂದರೂ ಕಣ್ಣಿನ ಎಕ್ಸ್ಪ್ರೆಷನ್ನಿಂದ ಮಾತ್ರ ನಾವು ತಿಳ್ಕೋಬೇಕು.
ಹಾಗೆ ನಡೆಯೋದಕ್ಕೇನೂ ತುಂಬ ಕಷ್ಟ. ಒಂದು ಕಾಲಿಗೆ ಏನೋ ಪೇಪರ್ ಥರ ಸುಮ್ಮನೆ ಲೈಟಾಗಿ ಆ ಥರ ಸ್ಕಿನ್ ಇತ್ತು. ಹಾಗಾಗಿ ನಡೆಯುವಾಗ ಒಂದು ಕಾಲು ಎಳೆಯುತ್ತಾ ಇನ್ನೊಂದು ಹೆಜ್ಜೆ ಇಡೋಕ್ಕೆ ಮತ್ತೊಂದು ಬಗಲಿಗೆ ಅವರು ವಾಲ್ತಾ ಇದ್ದರು. ಅದು ಎಷ್ಟು ಕಷ್ಟಕರವಾದ ನಡಿಗೆ. ಅವರು ಏನಾದರೂ ಅಂಗಡಿಗೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅವ್ರ ಹಿಂದ್ಗಡೆ ಹೋಗ್ತಾ ನಾನು ಅವ್ರ ಥರ ನಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ನಡೆಯೋದಕ್ಕೆ ಅಲ್ಲ, ಹಂಗ್ಸೋದಕ್ಕೆ ಟ್ರೈ ಮಾಡ್ತಿದ್ದೆ. ಆದರೆ ಅಣಗ್ಸೋಕ್ಕೂ ಆಗ್ತಾ ಇರಲಿಲ್ಲ, ಯಾಕಂದರೆ ನಾವು ಬಿದ್ದೋಗ್ತಿದ್ವಿ. ಆದರೆ ಯಾವಾಗಲೂ ಆಶ್ಚರ್ಯ ಆಗತ್ತೆ, ಅಲ್ಲಿ ಮಾತ್ರ ಯಾವತ್ತೂ ಬೀಳದೆ ಹೇಗೆ ಆ ರೀತಿ ನಡೀತಾ ಇದ್ರು ಅಂತ. ಒಂದು ಸತಿ ನಾನು ಹಂಗೆ ಟ್ರೈ ಮಾಡೋವಾಗ ಪಕ್ಕದಲ್ಲಿದ್ದವ್ರು ಯಾರೋ ನೋಡಿ ನಕ್ಕಿದ್ರು. ಅಷ್ಟರಲ್ಲಿ ಅಲಿ ಹಿಂದೆ ತಿರುಗಿ ನೋಡಿದ್ರು. ನಾನು ಅಣಗಿಸ್ತಿದ್ದೀನಿ ಅಂತ ಗೊತ್ತಾಯಿತು. ಆದರೆ ಅಲಿ ಯಾವತ್ತೂ ನನ್ನ ಗದರಲಿಲ್ಲ. ಅವತ್ತೇ ಅಲ್ಲ, ತದನಂತರ ಕೂಡ ಎಂದೂ ಅವರು ನನ್ನ ಗದರಲೇ ಇಲ್ಲ. ಆ ಏರಿಯಾದಲ್ಲಿರೋ ಎಲ್ಲ ಸಣ್ಣ ಮಕ್ಕಳು ಅವ್ರನ್ನ ನೋಡಿದ್ರೆ ಭಯ ಪಡ್ತಾಯಿದ್ರು. ಎಷ್ಟೋ ಜನ ತಾಯಂದಿರು ನೋಡು ಅವ್ರು ಬರ್ತಾರೆ, ಅವ್ರಿಗೆ ಇಟ್ಕೊಡ್ತೀನಿ ಅಂತ ಇವ್ರನ್ನ ತೋರಿಸ್ತಿ ಮಕ್ಕಳಿಗೆ ಭಯ ಪಡಿಸ್ತಿದ್ರು. ಇನ್ನೊಂಥರ ಸಣ್ಣ ಮಕ್ಕಳು ನನ್ನ ಥರದವರು, ಅಂದರೆ ಈ ಇನ್ಸಿಡೆಂಟ್ ಹೇಳ್ತಾ ಇರೋದು ಇವ್ರಿಗೆ 8 ವರ್ಷ ಆಗಿತ್ತು ಅವಾಗ ಅಂತ. 7-8 ವರ್ಷದ ಮಕ್ಕಳು ಅವ್ರನ್ನ ಅಣಗಿಸೋದಕ್ಕೆ ಟ್ರೈ ಮಾಡ್ತಿದ್ರು. ತುಂಬ ದೊಡ್ಡವರು ಪಾಪ ಅಂದ್ಕೊಳ್ತಿದ್ರು. ಪ್ರಾಬ್ಲಮ್ ಇದ್ದಿದ್ದು ಈ ಮಧ್ಯವಯಸ್ಕರು ಯುವಕರಿಂದ. ಇವರು ಬಬ್ಲು ಯಾರನ್ನ ತಿನ್ಕೊಂಬಂದೆ ಇವತ್ತು, ಏನು ತಿನ್ಕೊಂಬಂದೆ, ಚಪ್ಪಣ ಮೂಗವನೆ, ಎಲ್ಲೋಗ್ತಿದ್ಯಾ, ಈ ಥರ ಎಲ್ಲ ತುಂಬ ಕಮೆಂಟ್ಸನ್ನ ಎಸೀತಾ ಇದ್ರು. ಅವ್ರ ಮುಖ ಯಾವಾಗಲೂ ಕಲ್ಲಿನ ಮುಖ ಥರ ಕಾಣಿಸ್ತಾ ಇತ್ತು. ಯಾಕಂದರೆ ಏನು ಎಕ್ಸ್ಪ್ರೆಷನ್ ಇಲ್ಲದೆ ಮಾಡೋಕ್ಕಾಗ್ತಾ ಇರಲಿಲ್ವಲ್ಲ. ಅವ್ರಿಗೆ ಎಷ್ಟು ಸಲ ನೋವಾಯಿತು, ಎಷ್ಟು ಸತಿ ಸಾಧಾರಣವಾಗಿದ್ದರು ನಮ್ಗೆ ಐಡಿಯಾನೇ ಇಲ್ಲ. ಇವರು ನಮ್ಮ ಮನೆಯಲ್ಲಿ ತುಂಬ ವರ್ಷದಿಂದ ಕೆಲಸದವರು. ನಮ್ಮ ಮನೆ ಅಂದರೆ ನಮ್ಮ ಅಪ್ಪ ತುಂಬ ದೊಡ್ಡ ಮನೆಯಲ್ಲಿದ್ವಿ. ವಜೀರ್ ಅಕ್ಬರ್ ಖಾನ್ ಡಿಸ್ಟ್ರಿಕ್ಟಲ್ಲೇ ಎಲ್ಲರೂ ಹೇಳ್ತಾರೆ ನಮ್ಮ ಮನೆ ತುಂಬ ಚೆನ್ನಾಗಿದೆ ಅಂತ. ಇಷ್ಟು ಶ್ರೀಮಂತಿಕೆ ಉಳ್ಳ ಮನೆ ಬೇರೆ ಯಾರ್ದು ಇಲ್ಲ ಅಂತ ಕೂಡ ಹೇಳ್ತಾರೆ. ಕೆಲವೊಂದು ಅರಳಿ ಮರ ದಾಟ್ಕೊಂಡು ಮುಂದೆ ಹೋದಾಗ ನಮ್ಮ ಎಸ್ಟೇಟ್ಗೆ 2 ದೊಡ್ಡ ಗೇಟ್ ಇರೋವಂಥ ಎಸ್ಟೇಟ್ ಸಿಗುತ್ತೆ. ಅದನ್ನ ಓಪನ್ ಮಾಡ್ಕೊಂಡು ಒಳಗೋದಾಗ ಆ ಕಡೆ ಈ ಕಡೆ ಈ ಗುಲಾಬಿ ಪೊದೆಗಳು, ಕ್ರೋಟಾನ್ ಮರಗಳು, ಗಿಡಗಳು ಇದ್ವು. ಅಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಅಪ್ಪ ಬರ್ತಾಯಿದ್ರು. ನಾನು ಅಲ್ಲಿ ನಡ್ಕೊಂಡು ಹೋದ್ರೂ ಮನೆ ಒಳಗೆ ಹೋದರೆ ಒಂದು ಸೆಮಿ ಸರ್ಕಲಲ್ಲಿರೋ ಹಾಲ್, ಅದರಲ್ಲಿ ಮಾರ್ಬಲ್ ಸ್ಟೋನ್ಸ್ ಫ್ಲೋರ್ ಇತ್ತು. ಮೊಸೈಕ್ ಟೈಲ್ಸನ್ನ 4 ಬಾತ್ರೂಮ್ಸ್ಗೂ ಹಾಕ್ಸಿದ್ರು ಅಪ್ಪ. ಕಲ್ಕತ್ತೆಯಿಂದ ತರಿಸಿರೋ ಚಿನ್ನದಿಂದ ಹೊಲಿದಿರೋ ಬಟ್ಟೆ, ಅಂದರೆ ಡ್ರಾಯಿಂಗ್ ಬಟ್ಟೆ, ಟ್ಯಾಪಿಸ್ಟ್ರೀಸ್ ಹಾಕಿದ್ವಿ. ಮತ್ತೊಂದು ಕಡೆ ಫ್ಯಾಮಿಲಿ ಫೋಟೋಸ್ ಇದ್ವು. ಹಾಲಲ್ಲಿ ಒಂದು ಶ್ಯಾಂಡ್ಲಿಯರ್, ಅದೇ ದೀಪದ ಗುಚ್ಚಲು, ಅದು ಜೋತಾಡ್ತಾ ಇರ್ತಿತ್ತು. ಎಷ್ಟು ಸುಂದರವಾದ ಮನೆ. ಅದನ್ನು ದಾಟಿ ಮುಂದೆ ಹೋದಾಗ ಮಹಾಗನಿ ಟೇಬಲ್ ಒಂದಿತ್ತು. ಹೆಚ್ಚು ಕಮ್ಮಿ 30 ಜನ ಒಟ್ಟಿಗೆ ಊಟ ಮಾಡ್ತಿದ್ವಿ. ನಮ್ಮಪ್ಪ ಅವರ ಶ್ರೀಮಂತ ಪಾರ್ಟಿಗಳನ್ನ ಎಲ್ಲನೂ ಅಲ್ಲೇ ಕಂಡಕ್ಟ್ ಮಾಡ್ಕೊಳ್ತಾ ಇದ್ರು. ಅದು ಪ್ರತಿ ವಾರನೂ ಇರ್ತಿತ್ತು. ಅದಾದಮೇಲೆ ಒಂದು ದೊಡ್ಡ ಫೈರ್ ಪ್ಲೇಸ್ ಇತ್ತು. ಚಿಮ್ನಿ ಅಂತಾರಲ್ವ, ಅಂದರೆ ಇದು ಹೇಗಿರುತ್ತೆ ಅಂತ ಹೇಳೋದಾದರೆ ಹಳೆ ಕಾಲದ ಚಿಮ್ನಿ ಥರ ಮನೆಯಲ್ಲಿ ಕಟ್ಟಿ ಅಲ್ಲೆಲ್ಲ ತುಂಬ ಸ್ನೋ ಎಲ್ಲ ಬೀಳ್ತಾ ಇರುತ್ತೆ, ತುಂಬ ಥಂಡಿ ಇರುತ್ತೆ ಆ ದೇಶದಲ್ಲಿ. ಹಾಗಾಗಿ ಎತ್ತರಕ್ಕೆ ಒಂದು ಚೌಕ ಆಕಾರದಲ್ಲಿ ತುಂಬ ಎತ್ತರಕ್ಕೆ ಒಂದು ಕಟ್ಟಿ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ಸ್ ಬಿಟ್ಟಿರ್ತಾರೆ. ಇದ್ರ ಒಳಗಡೆ ನಾವು ವುಡ್ ಹಾಕಿ ಬೆಂಕಿ ಹತ್ತಿಸಿದಾಗ ಅದು ಈ ಹೋಲ್ಸಿಂದ ಹೊರಗಡೆಗೆ ಹೀಟ್ ಜನ್ರೇಟ್ ಆಗಿ ಹೊರಗೆ ಬರುತ್ತೆ. ಹೊಗೆ ಎಲ್ಲ ಹಾಗೆ ಎತ್ತರ ಇರುತ್ತಲ್ವ, ಅದು ಆ ಹೊಗೆ ಮೇಲ್ಗಡೆಗೆ ಹೋಗಿಬಿಡುತ್ತೆ. ಆ ರೀತಿಯಲ್ಲಿ ರೂಮ್ ಬೆಚ್ಚಗಿಡುತ್ತೆ. ಇದೊಂಥರ ನ್ಯಾಚುರಲ್ ಹೀಟರ್ಸ್ ಅದು ಇತ್ತು. ಮೇಲ್ಗಡೆ ಅದು ಡ್ಯೂಪ್ಲೆಕ್ಸ್ ಮನೆ. ಮೇಲ್ಗಡೆ ಹೋದರೆ ಅಪ್ಪಂದೊಂದು ರೂಮು, ನಂದೊಂದು ರೂಮು, ಮತ್ತೊಂದು ಸ್ಟಡಿ ರೂಮ್ ಅಂತ ಇತ್ತು. ಇಲ್ಲಿ ಅಪ್ಪ ಮತ್ತು ಅವ್ರ ಫ್ರೆಂಡ್ಸ್ ತುಂಬ ಸತಿ ಯಾವಾಗಲೂ ಸ್ಮೋಕ್ ಮಾಡ್ತಾಯಿದ್ರು. ಸ್ಟಡಿ ರೂಮ್ ಜೊತೆಗೆ ಇದು ಸ್ಮೋಕಿಂಗ್ ರೂಮ್ ಕೂಡ.
ಅಲ್ಲಿ ಆ ಸ್ಮೋಕಿಂಗ್ ರೂಮ್ಗೆ ನಾನು ಎಷ್ಟೊಂದು ಸತಿ ಹೋಗಿ ಅಪ್ಪ ಹತ್ರ ಮಾತಾಡಬೇಕು ಅಂತ ಟ್ರೈ ಮಾಡ್ತಿದ್ದೆ. ಅಪ್ಪ ನಾನು ಒಳಗೆ ಬರಲಾ ಅಂತ ಕೇಳ್ತಿದ್ದೆ. ಅಪ್ಪ ಇದು ದೊಡ್ಡವ್ರು ಮಾತಾಡೋ ಮಾತು, ನೀ ಹೋಗು, ನೀನೇನಾದರೂ ಬುಕ್ಸ್ ಓದ್ಕೋ ಹೋಗು ಅಂತ ಹೇಳಿ ಬಾಗ್ಲಾಕ್ಬಿಡ್ತಾಯಿದ್ರು. ಎಷ್ಟೊಂದು ಸತಿ ನನ್ನ ಮೊಂಡಿಯನ್ನು ಎದೆಗೆ ಅಂಟಿಸ್ಕೊಂಡು ಅಲ್ಲೇ ಕೂತು ಕಾಯ್ತಾ ಇದ್ದೆ, ಬೇಜಾರು ಮಾಡ್ಕೊತ ಇದ್ದೆ, ಅಳ್ತಾ ಇದ್ದೆ. ಆದರೆ ಯಾವತ್ತೂ ಅವ್ರು ನೋಟಿಸೇ ಮಾಡಲಿಲ್ಲ. ಒಳಗಡೆ ಅವರು ಯಾವಾಗಲೂ ಸ್ಮೋಕ್ ಮಾಡ್ತಾಯಿದ್ರು. ಎಲ್ಲರೂ ಅವ್ರ ಪೈಪ್ಗಳಿಗೆ ತಂಬಾಕು ತುಂಬುತ್ತಾಯಿದ್ರು. ನಮ್ಮ ಅಪ್ಪ, ಓಯ್ ಈ ಪೈಪನ್ನ ಕೊಬ್ಬಿಸ್ಕೋಬೇಕು ಅಂತ ಹೇಳ್ತಾಯಿದ್ರು. ಅಂದರೆ ಅದು ತುಂಬಿಕೊಳ್ಳೋದಕ್ಕೆ ಕೊಬ್ಬು ಅಂತ ಹೇಳ್ತಾಯಿದ್ರು ಅವ್ರ ತಂದೆ. ಹಾಗೆ ಅಲ್ಲಿ ಕೂತು ರಾಜಕೀಯ, ಬಿಸ್ನೆಸ್ ಮತ್ತು ಸಾಕರ್ ಗೇಮ್ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾಯಿದ್ರು. ಒಂದು ಸತಿ ನಾನು ಕೇಳಿದಾಗ, ಇದು ಗ್ರೋನಪ್ಸ್ ಟೈಮ್, ನೀನು ಕೆಳಗೆ ಹೋಗಿ ಬುಕ್ಸ್ ಓದ್ಕೋ ಅಂತ ಹೇಳಿ ಬಾಗ್ಲಾಕ್ಬಿಟ್ರು ಅಪ್ಪ. ಬೇಜಾರಾಯಿತು ನನಗೆ. ಸುಮಾರು ಹೊತ್ತು ಅಲ್ಲೇ ಕೂತು ಮತ್ತೆ ಕೆಳಗೆ ಬಂದೆ. ಅಲ್ಲಿಗೆ ಬಂದು ನೋಡಿದಾಗ ಕೆಲವೊಂದು ಫ್ಯಾಮಿಲಿ ಪಿಕ್ಚರ್ಸ್, ಫೋಟೋಸ್ ಇತ್ತು. ಅದನ್ನು ನೋಡಿದೆ. ಒಂದರಲ್ಲಿ ಕಿಂಗ್ ನದೀರ್ ಶಾ ಅವ್ರ ಜೊತೆಗೆ ನಮ್ಮ ತಾತ ತಕ್ಕೊಂಡ ಫೋಟೋ. ಪಕ್ಕದಲ್ಲೇ ಒಂದು ಚಿರತೆ ಬೇಟೆ ಆಡಿದ್ರು ಅವರಿಬ್ಬರು ಸೇರಿ. ಅವರ ಹೆಗ್ಲ ಮೇಲೆ ಬಂದೂಕುಗಳು, ಅವರ ಹಾಕಿದ ಬಟ್ಟೆ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ತುಂಬ ಹಳೆಯ ಫೋಟೋ ಅದು. ಅದರ ಪಕ್ಕದಲ್ಲಿ ನಮ್ಮ ಅಪ್ಪ ಅಮ್ಮನ ಮದುವೆ ಫೋಟೋ. ನಮ್ಮಮ್ಮ ತುಂಬ ಯಂಗಾಗಿದ್ದರು, ವೈಟ್ ಕಲರ್ ಡ್ರೆಸ್ಸಲ್ಲಿದ್ದರು. ನಮ್ಮಪ್ಪ ಬ್ಲ್ಯಾಕ್ ಕಲರ್ ಸೂಟ್ ಹಾಕ್ಕೊಂಡು ಮಿಂಚ್ತಾ ಇದ್ದರು. ಮತ್ತೊಂದು ಫೋಟೋ, ರಹೀಮ್ ಖಾನ್ ಕಾಕ ಮತ್ತು ನಮ್ಮ ಅಪ್ಪ ಇಬ್ಬರು. ನಮ್ಮ ಅಪ್ಪನ ಕೈಯಲ್ಲಿ ನಾನಿದ್ದೀನಿ, ಆದರೆ ಅಪ್ಪ ನಗ್ತಾ ಇಲ್ಲ. ನನ್ನ ಕೈ ಮಾತ್ರ ರಹೀಮ್ ಖಾನ್ ಕಾಕರ ಬೆರಳುಗಳನ್ನ ಹಿಡ್ಕೊಂಡಿತ್ತು. ಆ ಫೋಟೋನ ನೋಡಿದೆ. ಹಾಗೆ ನನಗೆ ತುಂಬ ಬೇಜಾರಾಯಿತು ಅವೆಲ್ಲ ನೋಡಿ. ಆಮೇಲೆ ಒಳಗೋಗಿ ಏನೋ ಬುಕ್ಸ್ ಹುಡುಕಿದೆ. ಅದರಲ್ಲಿ ಒಂದು ಬುಕ್ ಸಿಕ್ತು, ಹಾಸನ್ ಅವರ ಜಾತಿಗೆ ಸಂಬಂಧಪಟ್ಟಿತ್ತು. ನಮ್ಮ ಅಮ್ಮ ಬರೆದಿರೋ ಒಂದು ಫುಲ್ಲು ಚಾಪ್ಟರ್ ನಮ್ಮ ಅಮ್ಮನ ಪುಸ್ತಕಗಳಲ್ಲಿ ಸಿಕ್ತು. ಅದು ಒಂದು ಫುಲ್ಲು ಚಾಪ್ಟರ್ ಹಾಸನ್ ಅವರ ಜಾತಿಯವರಿಗಾಗಿ ಅಂತ ತಗೊಂಡು ಓದಿದೆ. ಅದರಲ್ಲಿ ಬರೆದಿತ್ತು, ಇವರು ಯಾರು ಅಂತಂದರೆ ಮಂಗೋಲಿಯಾದಿಂದ ಬಂದವರು, ಹಜಾರಾಸ್ ಅಂತಾರೆ ಇವ್ರನ್ನ. ಈ ಹಜಾರಾದವರು ಮಂಗೋಲಿಯಾದ ಜನರೇ, ಬಟ್ ಈ ಬಾರ್ಡ್ರಲ್ಲಿದ್ದರು. ನಮ್ಮ ಪಶ್ತೂನೀಸ್ ಸುನ್ನಿ ಮುಸ್ಲಿಮ್ಸ್. ಇವರು ಅಲ್ಲಿ ಹೋಗಿ ಅವ್ರ ಮನೆಗಳನ್ನು ಖಾಲಿ ಮಾಡಿಸಿ, ಆ ಗಂಡಸರನ್ನೆಲ್ಲ ಸಾಯಿಸಿ, ಆ ಹೆಂಗಸರನ್ನೆಲ್ಲ ಹರಾಜಾಕಿ ಅವ್ರನ್ನ ತುಂಬ ಟಾರ್ಚರ್ ಮಾಡಿದ್ರು. ಅವರು ಮತ್ತೊಂದು ಸತಿ ಎಲ್ಲ ಒಗ್ಗೂಡ್ಕೊಂಡು ಮತ್ತೊಂದು ಸತಿ ಅವರ ಜೀವನ ಕಟ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗಲೂ ನಮ್ಮವರು ಪಶ್ತೂನೀಸ್ ಹಾಗೆ ಅವ್ರ ಜೀವನವನ್ನು ಹಾಳು ಮಾಡಿದ್ರು ಅಂತ ಬರೆದಿತ್ತು. ಈ ಪುಸ್ತಕ ತಗೊಂಡೋಗಿ ನಾನು ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಟೀಚರ್ಸ್ಗೆ ತೋರಿಸ್ದೆ. ಕಾರಣ ಏನಂದರೆ, ಇದುವರೆಗೂ ಟೀಚರ್ಸ್ ಯಾವತ್ತೂ ಈ ವಿಷಯಗಳ ಬಗ್ಗೆ ಹೇಳಲೇ ಇಲ್ಲ. ನಮ್ಮ ಅಪ್ಪ ಕೂಡ ಯಾವತ್ತೂ ಹೇಳಿಲ್ಲ. ಆದರೆ ನಮ್ಮ ಟೀಚರ್ ಮಾತ್ರ ಆ ಬುಕ್ ನೋಡಿ ಹೇಳಿದ್ರು, ಈ ಶಿಯಾದವರು ಈ ಥರ ಹೇಳೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ, ತಗೋ ಅಂತ ಹೇಳಿ ವಾಪಸ್ ಕೊಟ್ಬಿಟ್ರು. 1-2 ಪೇಜ್ ಓದಿ. ಅವ್ರು ಪೂರ್ತಿ ಓದಲೇ ಇಲ್ಲ. ಬೇಜಾರಾಯಿತು ನನಗೆ. ಮನೆಗೆ ಬಂದು ಹಸನ್ನ ಕರ್ಕೊಂಡು ಝೈನಬಲ್ಲಿ ಹಾಕಿರೋ ಒಂದು ಇರಾನಿಯನ್ ಮೂವಿಗೆ ಹೋದೆ. ನಾನು ಅಲ್ಲಿರೋ ಒಂದು ಸ್ಮಾಲ್ ಲೇನ್ ಇತ್ತು, ಅದು ಅಲ್ಲಿ ಹೈಸ್ಕೂಲ್ ಮುಂದ್ಗಡೆಯಿಂದ ಹೋಗಬೇಕಿತ್ತು. ಮತ್ತೊಂದು ಕಡೆ ಈ ಯುದ್ಧ ಟ್ಯಾಂಕ್ಗಳನ್ನೆಲ್ಲ ಒಂದು ಕಡೆ ಜೋಡಿಸಿಟ್ಟಿದ್ರು. ಅವೆಲ್ಲ ಧೂಳಿಡಿದು ಎಕ್ಕುಟ್ಟೋಗಿದ್ವು. ಆ ರೋಡಲ್ಲಿ ಹೋಗಿ ಕೂಡ್ದು ಅಂತ ಅಪ್ಪ ಆರ್ಡರ್ ಹಾಕಿದ್ರು. ಆದರೂ ಅವತ್ತು ಅಪ್ಪ ಪಾಕಿಸ್ತಾನ್ಗೆ ಹೋಗಿದ್ರು. ಆದ ಕಾರಣ ನಾವು ಅದೇ ದಾರಿಯಲ್ಲಿ ಹೋದರೆ ಶಾರ್ಟ್ಕಟ್ ಅದು, ಹಾಗಾಗಿ ಅಲ್ಲೇ ಹೋದ್ವಿ. ಹೋಗಬೇಕಾದ್ರೆ ಮಧ್ಯದಲ್ಲಿ ಆ ಟ್ಯಾಂಕ್ಗಳ ನೆರಳಲ್ಲಿ ಕೂತು ಇಸ್ಪೇಟ್ ಆಡ್ಕೊತ ಸಿಗರೇಟ್ ಸೇದ್ತಾ ಇದ್ದ ಸೋಲ್ಜರ್ಸು ಹಾಸನ್ನ ಕರೆದ್ರು, ನೀನು ಹಜಾರಾ ನೋಡಿಲ್ಲಿ, ನಿಮ್ಮಮ್ಮ ನನಗೆ ತುಂಬ ಚೆನ್ನಾಗಿ ಗೊತ್ತು, ತುಂಬ ಸೂಪರಾಗಿದ್ದಾಳೆ ಅಂತ ಹೇಳಿ
ಹೆಬ್ಬೆರಳು ಮತ್ತು ತೋರು ಬೆರಳಿಂದ ಒಂದು ಸರ್ಕಲ್ ಥರ ಮಾಡಿ ಮತ್ತೊಂದು ಕೈಯಿಂದ ಇನ್ನೊಂದು ಬೆರಳು ತಂದು ಅದ್ರ ಒಳಗೆ ಹೊರಗೆ ಒಳಗೆ ಹೊರಗೆ ಮಾಡ್ತಾ ತೋರಿಸಿದ್ರು. ನಡೀತಾ ಇರು, ರೆಸ್ಪಾಂಡ್ ಮಾಡಬೇಡ ಅಂತ ನಾನು ಹಾಸನ್ಗೆ ಹೇಳಿದೆ. ಅವರು ಒಬ್ರಿಗೊಬ್ರು ಏನೋ ಇವನ ಬಗ್ಗೆ ಇವ್ರ ಅಮ್ಮನ ಬಗ್ಗೆ ಜೋಕ್ ಮಾಡ್ಕೊತ ನಗ್ತಾ ಇದ್ರು. ಆದರೆ ಅದನ್ನೆಲ್ಲ ಕೇರ್ ಮಾಡಲಾರ್ದಂಗೆ ಹೋದ್ವಿ ನಾವು. ಮೂವಿ ಹಾಲ್ಗೆ ಹೋದ್ಮೇಲೆ ಲೈಟ್ಸ್ ಆಫ್ ಆಗಿ ಸಿನಿಮಾ ಓಡುವಾಗ ಹಾಸನ್ ಮಾತ್ರ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ. ಅವ್ರ ಕಣ್ಣಿಂದ ಕಣ್ಣೀರು ಸುರಿತಾ ಇದ್ವು. ನಾನು ಅವನ ಹೆಗಲಿಗೆ ಕೈ ಹಾಕಿ ಹತ್ತಿರಕ್ಕೆ ಎಳ್ಕೊಂಡೆ. ಅವನು ನನ್ನ ಭುಜದ ಮೇಲೆ ತಲೆ ಇಟ್ಟು ತುಂಬ ಹತ್ತುಬಿಟ್ಟ. ಆದರೆ ಹಾಸನ್ ಯಾವತ್ತೂ ಅವ್ರ ಅಮ್ಮನ ಬಗ್ಗೆ ಒಂದು ಸತಿನೂ ಡಿಸ್ಕಸ್ ಮಾಡಿಲ್ಲ. ನಾನು ನಮ್ಮಮ್ಮನ ಎಷ್ಟು ಮಿಸ್ ಮಾಡ್ಕೊಳ್ತೀನಿ. ನನಗೆ ಅಮ್ಮನ ನೋಡಬೇಕು, ಮಾತಾಡಬೇಕು ಅಂತೆಲ್ಲ ಅನಿಸುತ್ತೆ. ಹಾಗೆ ಹಾಸನ್ಗೆ ಅನ್ಸಲ್ವಾ ಅಂತ ಯೋಚನೆ ಬರ್ತಾ ಇತ್ತು. ಅವ್ರ ಅಮ್ಮನ ಬಗ್ಗೆ ಒಂದು ವಿಷಯ ಹೇಳೋದಾದರೆ, ಆಲಿ ಇದಾರಲ್ಲ, ಈ ಆಲಿ ಬಂದು ಅವರ ನಮ್ಮ ತಾತನ ಕಾಲದಿಂದನೂ ನಮ್ಮ ತಾತ ತಂದು ಇಲ್ಲಿ ಬೆಳೆಸಿದವರು. ಹಾಗೆ ಅಲಿಗೆ ಸಂಬಂಧಿಕರು ಯಾರೂ ಇಲ್ಲ. ಅವರ ಸಂಬಂಧಿಕರಲ್ಲಿ ಒಬ್ಬರಾದ ಅವರ ಹಜಾರಾದವರಲ್ಲಿ ಸ್ವಲ್ಪ ಹೆಸರುವಾಸಿ ಆದಂಥವರು ಒಬ್ಬರು. ಅವ್ರ ಮಗಳು ಜೈನಾಬಾರ್. ಇವಳು ಅಲಿಗೆ ಕಸಿನ್. ಆದರೆ ಅವಳು ಏನೋ ತಪ್ಪು ಕೆಲಸ ಮಾಡಿದ್ಲು. ಅವ್ರ ಅಪ್ಪನ ಮರ್ಯಾದೆ ಹೋಗೋ ಅಂಥ ಕೆಲಸ ಮಾಡಿದ್ಲು. ಆ ಮರ್ಯಾದೆನ ಕವರ್ ಮಾಡೋದಕ್ಕಾಗಿ ಫಸ್ಟ್ ಕಸಿನ್ ಅಲಿ ಆದ ಕಾರಣ ಇವನಿಗೆ ಕೊಟ್ಟು ಮದುವೆ ಮಾಡಿದ್ರು. ನಿಜಕ್ಕೆ ಸೋನಾಬಾರ್ ತುಂಬ ಚೆನ್ನಾಗಿದ್ಲು ಅಂತೆ. ಅವ್ರ ಬ್ಲೂ ಕಲರ್ ಐಸ್, ಕಣ್ಣುಗಳು, ಮತ್ತು ಅವರ ಕಲ್ಲರ್ ಆಗ್ಬೋದು, ಅವರ ಮುಖ ನೋಡ್ತಿದ್ದಂಗೆ ಎಂಥ ಗಂಡಸಾಗಲಿ ಫ್ಲ್ಯಾಟ್ ಆಗೋಗೋ ಅಷ್ಟು, ಎಂಥ ಗಂಡಸರ ನಿದ್ದೆ ಆದರೂ ಕೆಡಿಸೋ ಅಷ್ಟು ಸುಂದರವಾಗಿದ್ಲು. ಮದುವೆ ಆಗುವಾಗ ಸೋನಾಬಾರ್ ಇಂಥವ್ರನ್ನ ಮದುವೆ ಆಗೋಕ್ಕೆ ಒಪ್ಕೊಂಡ್ಲಾ ಅಂತ ಎಲ್ಲರೂ ಉಬ್ಬೇರಿಸಿದ್ರು. ಸೋನಾಬಾರ್ ಕೂಡ ಅಂದಿದ್ಲು, ಇವನ್ನ ಮದುವೆ ಆಗೋದು, ಯಾವುದಾದ್ರೂ ಕತ್ತೆ ಕೂಡ ಇವನಿಗಿಂತ ಒಳ್ಳೆಯ ಗಂಡ ಆಗಬಲ್ದೋ ಏನೋ ಅಂತ ಅಂದಿದ್ಲಂತೆ. ಆದರೆ ಅವಳಿಗೆ ಬೇರೆ ಚಾಯ್ಸ್ ಇಲ್ಲ. ಅವಳು ಮಾಡಿದ ತಪ್ಪು ಕೆಲಸದಿಂದ ಅವಳಿಗೆ ಬೇರೆ ಗಂಡಸರು ಸಿಗಲ್ಲ. ಆದ ಕಾರಣ ಅಲ್ಲಿನ ಮದುವೆ ಆಗಬೇಕಾಗಿ ಬಂತು. ಹಾಗೆ ನನಗೆ ನಮ್ಮಮ್ಮ ಡೆಲಿವರಿ ಕೊಡೋವಾಗಲೇ, ನಮ್ಮಮ್ಮ ನನ್ನ ಹಡಿಯೋವಾಗಲೇ ಹೆಮರೇಜ್ ಆಗಿ ಅವರು ತೀರ್ಕೊಂಡ್ರಂತೆ. ಆದರೆ ನಮ್ಮಪ್ಪ ನನಗೆ ಮತ್ತೊಂದು ಹಜಾರ ಒಂದು ಹೆಂಗಸನ್ನ ಕರ್ಕೊಂಬಂದು ಅವ್ರ ಮೊಲ ಹಾಲು ನನಗೆ ಕುಡಿಸಿ ನನ್ನನ್ನು ಬೆಳೆಸಿ ಕಾಪಾಡ್ಕೊಂಡಿದ್ದಾರೆ. ನಾನು ಹುಟ್ಟಿದ ಮೇಲೆ 1 ವರ್ಷಕ್ಕೆ ಹಸನ್ ಹುಟ್ಟಿದ್ದು. ಅಂದಾಗೆ ನಮ್ಮ ಮನೆ ಒಂದು 2 ಎಕರೆ ಎಸ್ಟೇಟ್. ಒಂದು ಕಡೆ ಚೆರಿ ಟ್ರೀಸ್ ಸಾಲುಗಟ್ಟಿದ್ವು. ಹಾಗೆ ಮುಸ್ಕಿನ ಜೋಳ ಇತ್ತು, ಅದು ಯಾವತ್ತೂ ಬೆಳೀಲೇ ಇಲ್ಲ. ಅದ್ರ ಪಕ್ಕ ನಮ್ಮಪ್ಪ ಮತ್ತು ಅಲಿ ಸೇರಿ ಒಂದಿಷ್ಟು ತರಕಾರಿ ತೋಟ ಹಾಕಿದ್ರು. ಅದರಲ್ಲಿ ಮೆಣಸಿನಕಾಯಿ, ಮೆಣಸು, ಕೊತ್ತಂಬರಿ, ಪುದೀನ, ಟೊಮ್ಯಾಟೊ ಎಲ್ಲ ಬೆಳೀತಾ ಇದ್ವಿ. ಅದು ದಾಟ್ಕೊಂಡು ಹೋದ್ಮೇಲೆ ಸೌತಲ್ಲಿ ಒಂದು ಕಾರ್ನರಲ್ಲಿ ಒಂದು ಸಣ್ಣ ಮಣ್ಣಿನ ಗುಡಿಸಲು, ಅದರೊಳಗಡೆನೆ ಈ ಅಲಿ ಹಾಸನ್ ಇದ್ದಿದ್ದು. ಸೋನಾಬಾರ್ ಕೂಡ ಅಲ್ಲೇ ಹಾಸನ್ಗೆ ಜನ್ಮ ಕೊಟ್ಟಿದ್ದು. ಈ ಸೋನಾಬಾರ್ ಮಗು ಹೆತ್ತ ತಕ್ಷಣ ಆ ಮಗುನ ನೋಡಿ, ತಗೋ ನಿನ್ನ ಹುಚ್ಚು ಥರ ನಿನ್ನ ಬೇಕಾದಷ್ಟು ನಗೋಕ್ಕೆ ಒಂದು ಮಗು ಹುಟ್ಟಿದೆ, ಎಂಜಾಯ್ ಮಾಡು ಅಂತ ಹೇಳಿ ಒಂದೇ ಒಂದು ಸತಿ ಮಗು ಕಡೆ ನೋಡಿದ್ಲಂತೆ. ಅಲ್ಲಿಂದ ಆ ಮಗು 5 ದಿನ ಆಗಬೇಕಾದ್ರೆ ಅವಳು ಮನೆ ಬಿಟ್ಟು ಓಡೋದ್ಲಂತೆ. ಅದು ಓಡೋಗಿದ್ದು ಯಾರ ಜೊತೆಗೆ? ಅಲೆಮಾರಿಗಳ ಜೊತೆಗೆ. ಊರೂರು ಅಲ್ಕೊಂಡು ಡ್ಯಾನ್ಸು, ಮ್ಯೂಸಿಕ್ಕು ಹಾಡ್ತಾ ಇರ್ತಾರಲ್ಲ, ಅಂಥವ್ರ ಜೊತೆಗೆ ಓಡೋದ್ಲಂತೆ. ಇದು ಅವರಿಗೆ ತುಂಬ ಕೆಟ್ಟ ಕೆಲಸ. ಅದು ಸಾಯೋದಕ್ಕಿಂತ ತುಂಬ ಕೆಟ್ಟ ಕೆಲಸ. ಹಾಗಾಗಿ ಅವಳಿಗೆ ಮರ್ಯಾದೆನೇ ಇರಲಿಲ್ಲ. ಅದೇ ಮರ್ಯಾದೆ ಇವನಿಗೂ ಬಂತು. ದೇವರು ತುಂಬ ಒಳ್ಳೆಯವನು ಅಂತಾರೆ. ಯಾವ ರೀತಿ ಒಳ್ಳೆಯವನು? ದೇವರು ದೊಡ್ಡವನು ಯಾವ ರೀತಿ? ನನಗೆ ನೋಡಿದ್ರೆ ಇಂಥ
ಅರಮನೆ, ಅವ್ರಿಗೆ ನೋಡಿದ್ರೆ ಸಣ್ಣ ಮಣ್ಣಿನ ಗುಡಿಸ್ಲು. ನಾನು ಅದೇ ಎಸ್ಟೇಟಲ್ಲಿ 18 ವರ್ಷ ಇದ್ರೂ ನಾನು ಅವ್ರ ಮನೆಗೆ ಹೋಗಿದ್ದು 2 ಸತಿ, ಬೆರಳೆಣಿಕೆಯಲ್ಲಿ ಎಣಿಸ್ಬೋದಾದಷ್ಟು ಸತಿ. ಅವ್ರ ಮನೇಲಿ ಏನಿತ್ತು ಅಂದರೆ 2 ಸೀಮೆ ಎಣ್ಣೆ ಹಾಕೋ ಲಾಂತ್ರಗಳು 2 ಇದ್ವು, ಹಾಗೆ 2 ಚಾಪೆಗಳು ಹಾಸಿದ್ರು. ಅದರಲ್ಲಿ ಇರಾನಿನ ರಗ್ಗುಗಳು, ಎಡ್ಜಸ್ ಎಲ್ಲ ಬಿಟ್ಕೊಂಡಿರೋ ರಗ್ಗುಗಳಿದ್ವು ಅವ್ರಿಗೆ ಹೊದ್ಕೊಳ್ಳೋಕ್ಕೆ. 3 ಕಾಲಿಂದು ಒಂದು ಬೆಂಚ್ ಇತ್ತು, ಒಂದು ಸಣ್ಣ ಟೇಬಲ್ ಇತ್ತು. ಅದ್ರ ಮೇಲೆ ಹಾಸನ್ ಯಾವಾಗಲೂ ಡ್ರಾಯಿಂಗ್ ಮಾಡ್ತಾ ಇದ್ದ. ಅಷ್ಟು ಬಿಟ್ಟರೆ ಅವರು ಹೇಳ್ಕೊಳ್ಬೋದಾದಂಥ ಆಸ್ತಿ ಏನೂ ಇರಲಿಲ್ಲ. ನಮ್ಮನೇಲಿ ನಮ್ಮಪ್ಪ ಯಾವಾಗಲೂ ಎಕ್ಸ್ಟ್ರಾವೆಗೆಂಟ್, ತುಂಬ ಶ್ರೀಮಂತ ಪಾರ್ಟಿಗಳು. ನಾನು ಸ್ಕೂಲ್ಗೆ ಹೋಗ್ತೀನಿ, ಹಾಸನ್ ಮನೆ ಕೆಲಸ ಮಾಡ್ತಾನೆ, ಯಾಕೆಂದರೆ ಅವನು ಹಜಾರ. ಈಗ ಎಲ್ಲಿಂದ ದೇವ್ರು ದೊಡ್ಡವನು ಅಂತ ಅನ್ಕೋಬೇಕು. ಆಯಿತು, ಇವತ್ತು ಇಲ್ಲಿಗೆ ಈ ಕತೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನಾನು ಇದನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಹೋಪ್ ಯು ಲೈಕ್ ಮೈ ನರೇಷನ್. ನಿಮಗೆ ಈ ಕತೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಲೈಕ್ ಮಾಡಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಒಂದು ಮನವಿ, ನಾನು ಈ ಕಾದಂಬರಿನ ಜನಕ್ಕೆ ಕತೆ ತಿಳಿಸ್ಬೇಕು ಅನ್ನೋ ಕಾರಣವಾಗಿ ಹೇಳ್ತಾ ಇದ್ದೀನಿ ಹೊರತು ನಾನು ಭಾಷೆ ಮೇಲೆ ಅಥವಾ ತುಂಬ ನನ್ನ ಎಕ್ಸ್ಪ್ರೆಷನ್ಸ್ ಮೇಲೆ ತುಂಬ ವರ್ಕೌಟ್ ಮಾಡ್ತಾ ಇಲ್ಲ. ಸಾಧ್ಯವಾದಷ್ಟು ಕತೆ ರೂಪದಲ್ಲಿ ತಲುಪಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಎಲ್ಲಾದರೂ ನಿಮಗಿಷ್ಟ ಆಗದೇ ಇರೋವಂಥ ಸಿಚುವೇಶನ್ಸ್, ನಿಮಗೆ ಇಷ್ಟ ಆಗದೇ ಇರೋ ಥರ ಇದ್ದರೆ ಕ್ಷಮಿಸಿ. ಹೋಪ್ ಯು ವಿಲ್ ಎಂಜಾಯ್. ಗುಡ್ ಡೇ.